ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದ್ವಿತೀಯ PUC ಇತಿಹಾಸದ 2ನೇ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನಾವು ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ. ಈಗ ನೋಡಿ, ಶಿಲಾಯುಗ ಮತ್ತು ಲೋಹಗಳ ಯುಗ ಇತಿಹಾಸ ಪೂರ್ವಕಾಲದ ಬಗ್ಗೆ ಇರುವಂಥ ಪ್ರಶ್ನೋತ್ತರಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ತಾವು ನೋಡ್ಬೋದು, ಮೊದಲನೇ ಪ್ರಶ್ನೆ ಇದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಏನು ಮಾಡ್ರಿ ಅಂತಂದ್ರೆ ಉತ್ತರಿಸಿ ಅಂತ ಹೇಳಿದ್ದಾರೆ. ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ. ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರದ ಹೆಸರೇನು ಅಂತ ಕೇಳಿದ್ದಾರೆ. ಯಾವ ಪ್ರಕಾರದ ಕಲ್ಲನ್ನು ಅವರು ಬಳಸಿದ್ರು ಅಂತಂದ್ರೆ ಕ್ವಾರ್ಟೆಜೈಟ್ ಅಂತಕ್ಕಂಥ ಗಡುಸಾದ ಕಲ್ಲನ್ನು ಅವ್ರು ಏನು ಮಾಡ್ತಾರ, ಬಳಕೆ ಮಾಡ್ತಾರ. ಭಾರತದಲ್ಲಿ ಕಂಡುಬರುವ ಹಳೆಯ ಶಿಲಾಯುಗದ ಪ್ರಥಮ ತಾಣ ಯಾವುದು ಅಂತ ಕೇಳಿದರೆ ಅದು ಎಲ್ಲಿ ಕಂಡು ಬರ್ತದೆ ಅಂದರೆ ಹಿಮಾಲಯದ ಶಿವಾಲಿ ಗುಡ್ಡದ ಇಲ್ಲವೇ ದಂಡಕಾರಣ್ಯದಲ್ಲಿ ಕಂಡು ಬರುತ್ತದೆ. ಇನ್ನು ಉತ್ತರ ಭಾರತದಲ್ಲಿ ಮಾನವ ಉಪಯೋಗಿಸಿದ ಮೊದಲ ಲೋಹ ಯಾವುದು ಅಂತಂದ್ರೆ ಅದು ತಾಮ್ರವಾಗಿರುವಂಥದ್ದು. ಇನ್ನು ದಕ್ಷಿಣ ಭಾರತದಲ್ಲಿ ಮಾನವನು ಉಪಯೋಗಿಸಿದ ಮೊದಲ ಲೋಹ ಯಾವುದು ಅಂತಂದ್ರೆ ಕಬ್ಬಿಣ. ಉತ್ತರದಲ್ಲಿ ತಾಮ್ರವಾದರೆ ದಕ್ಷಿಣದಲ್ಲಿ ಕಬ್ಬಿಣವಾಗಿರ್ತದೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ನೋಡಿ, ಪಾಲಿಯೋಲಿಥಿಕ್ ಎಂಬ ಪದದ ಅರ್ಥವೇನು ಅಂತ ಕೇಳಿದ್ದಾರೆ. ಪಾಲಿಯೋಲಿಥಿಕ್ ಅಂದರೆ ಏನು ಅಂತ. ಈ ಪಾಲಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಪದವಾಗಿದ್ದು ಪಾಲಿಯೋ ಮತ್ತು ಲಿಥಿಕ್ ಎಂಬ ಪದಗಳಿಂದ ಹುಟ್ಟಿದೆ. ಪ್ಯಾಲಿಯೋ ಎಂದರೆ ಹಳೆಯ ಮತ್ತು ಲಿಥಿಕ್ ಎಂದರೆ ಶಿಲೆ ಎಂದರ್ಥ. ಪ್ಯಾಲಿಯೋಲಿಥಿಕ್ ಎಂದರೆ ಹಳೆಯ ಶಿಲಾಯುಗ ಅಂತ ಅರ್ಥ ಆಗುತ್ತೆ. ಇನ್ನು ಹಳೆಯ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ತಿಳಿಸಿ ಅಂತ ಕೇಳಿದರೆ ಆಂಧ್ರದ ಕರ್ನೂಲು, ರಾಯಚೂರದ ಜಿಲ್ಲೆಯ ಲಿಂಗಸೂರು ಅಂತಕ್ಕಂಥವು 2 ಹಳೆಯ ತಾಣಗಳು. ಇನ್ನು ಮಧ್ಯ ಶಿಲಾಯುಗದ ಯಾವುದಾದ್ರು 2 ತಾಣಗಳನ್ನು ಗುರುತಿಸಿ ಅಂತ ಹೇಳಿದರೆ ಮಹಾರಾಷ್ಟ್ರದ ಅಹಮದ್ನಗರ್, ಬಳ್ಳಾರಿಯ ಸಂಗನಕಲ್ಲು ಇಲ್ಲಿ ಮಧ್ಯಪ್ರದೇಶದ 2 ತಾಣಗಳು. ಇನ್ನು 3ನೇ ಪ್ರಶ್ನೆ ಕೇಳಿದರೆ ನಿಯೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳಿದ್ದಾರೆ. ನಿಯೋಲಿಥಿಕ್ ಎಂಬ ಪದವು ಗ್ರೀಕ್ ಪದವಾಗಿದ್ದು ನಿಯೋ ಮತ್ತು ಲಿಥಿಕ್ ಎಂಬ 2 ಪದಗಳಿಂದ ಹುಟ್ಟಿದೆ. ನಿಯೋ ಎಂದರೆ ಹೊಸ, ಲಿಥಿಕ್ ಎಂದರೆ ಶಿಲೆ ಇದರಂದರ್ಥ. ಅಂದರೆ ನಿಯೋಲಿಥಿಕ್ ಎಂದರೆ ಹೊಸ ಶಿಲಾಯುಗ ಎಂದರ್ಥ. ಇನ್ನು ಹೊಸ ಶಿಲಾಯುಗದ ಯಾವುದಾದ್ರು 2 ತಾಣಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ರಾಯಚೂರಿನ ಮಸ್ಕಿ ಮತ್ತು ತಮಿಳುನಾಡಿನ ತಿರುನವೆಲ್ಲಿ ಅಂತಕ್ಕಂಥ ಸ್ಥಳಗಳು ಇಲ್ಲಿ ಪ್ರಮುಖವಾಗಿರುವಂಥದ್ದು. ಓಕೆ, ಇಲ್ಲಿ ಇಷ್ಟೇ ಪ್ರಶ್ನೆ ಇರುವಂಥದ್ದು. ಇನ್ನು 3ನೇ ಪಾಠವನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಅಧ್ಯಾಯ 3 ಯಾವುದು ಅಂದರೆ ಸಿಂಧೂ ನಾಗರಿಕತೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಭಾರತ ಪುರಾತತ್ವ ಇಲಾಖೆ ಯಾವ ವರ್ಷ ಸ್ಥಾಪಿಸಲಾಯಿತು ಅಂತ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 1904ರಲ್ಲಿ ಪುರಾತತ್ವ ಇಲಾಖೆ ಸ್ಥಾಪನೆ ಆಗುತ್ತದೆ. ಮೊಹೆಂಜೋದಾರೋ ಪದದ ಅರ್ಥವೇನು ಅಂತ ಕೇಳಿದರೆ ಮೊಹೆಂಜೋದಾರೋ ಪದದ ಅರ್ಥ ಮಡಿದವರ ದಿಬ್ಬ ಅಥವಾ ಸತ್ತವರ ದಿಬ್ಬ ಅಂತಾಗುತ್ತದೆ. ಇನ್ನು ಸಿಂಧೂ ನಾಗರಿಕತೆಯ ಸ್ನಾನದ ಗೃಹ ಎಲ್ಲಿದೆ ಅಂತ ಕೇಳಿದರೆ ಇದು ಮೊಹೆಂಜೋದಾರೋದಲ್ಲಿ ಇರುವಂಥದ್ದು. ಸಿಂಧೂ ನಾಗರಿಕತೆ ಹಡಗುಕಟ್ಟೆ ಎಲ್ಲಿದೆ ಅಂದರೆ ಲೂತಾಲಲ್ಲಿ ಇರುವುದು. ಲೂತಾಲ್ ಎಲ್ಲಿ ಕಂಡುಬರುತ್ತೆ? ಗುಜರಾತಲ್ಲಿ ಕಂಡುಬರುತ್ತದೆ. ಸಿಂಧೂ ಜನರ ಪ್ರಧಾನ ದೇವತೆ ಹೆಸರೇನು ಅಂದರೆ ಮಾತೃದೇವತೆಯಾಗಿದೆ. ಇನ್ನು 2-3 ಪದ ಅಥವಾ ವಾಕ್ಯಗಳಲ್ಲಿ ಬರೆಯಿರಿ ಅಂತ ಕೇಳಿದರೆ ಹರಪ್ಪ ಮತ್ತು ಮೊಹೆಂಜೋದಾರೋ ಯಾರು ಕಂಡುಹಿಡಿದರು ಅಂತ ಕೇಳಿದ್ದಾರೆ. ಹರಪ್ಪವನ್ನು 1921ರಲ್ಲಿ ಡಾಕ್ಟರ್ RV ದಯಾನಂದ್ ಸಹಾನಿರವರು, ಮೊಹೆಂಜೋದಾರೋವನ್ನು 1922ರಲ್ಲಿ RD ಬೆನರ್ಜಿರವರು ಕಂಡುಹಿಡಿಯುತ್ತಾರೆ. ಸಿಂಧೂ ನಾಗರಿಕತೆಯಲ್ಲಿ ಪತ್ತೆಯಾದ ಯಾವುದಾದರೂ 2 ನಗರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಹರಪ್ಪ ಮತ್ತು ಮೊಹೆಂಜೋದಾರೋ. ಇನ್ನು ಸಿಂಧೂ ಜನರು ಶವ ಸಂಸ್ಕಾರ ಪದ್ಧತಿಯನ್ನು ತಿಳಿಸಿ ಅಂತ ಕೇಳಿದರೆ ದಹನ ಪದ್ಧತಿ, ಹೂಳುವ ಪದ್ಧತಿ. ದಹಿಸಿದ ಶವಗಳು ಬೂದಿ ಮತ್ತು ಮೂಳೆಗಳನ್ನು ಮಡಿಕೆಗಳಲ್ಲಿ ಸಂಗ್ರಹಿಸಿ ಹೂಳುತ್ತಿದ್ದರು ಅಂತ ಕೊಟ್ಟಿದ್ದಾರೆ. ಸಿಂಧೂ ಜನರು ಯಾವುದಾದರೂ 2 ಆಮದುಗಳನ್ನು ತಿಳಿಸಿ ಅಂತ ಕೇಳಿದರೆ ಅಮೂಲ್ಯ ಹರಳುಗಳು ಮತ್ತು ತಾಮ್ರವನ್ನು ಅವ್ರು ಏನು ಮಾಡ್ತಾ ಇದ್ರು ಅಂದರೆ ಆಮದು ಮಾಡ್ಕೊಳ್ತಾ ಇದ್ರು. ಸಿಂಧೂ ಜನರು ಯಾವುದಾದರೂ 2 ರಫ್ತುಗಳನ್ನು ತಿಳಿಸಿ ಅಂತ ಕೇಳಿದರೆ ದಂತ ಮತ್ತು ಚಿನ್ನವನ್ನು ಅವ್ರು ಏನು ಮಾಡ್ತಾ ಇದ್ರು, ರಫ್ತು ಮಾಡ್ತಾ ಇದ್ರು. ಇನ್ನು ಸಿಂಧೂ ನಾಗರಿಕತೆ ಅಂತ್ಯಕ್ಕೆ ಕಾರಣವಾದ ಯಾವುದಾದ್ರೂ 2 ಕಾರಣಗಳನ್ನು ತಿಳಿಸಿ ಅಂದರೆ ಸಿಂಧೂ ನಾಗರಿಕ ಅವನತಿಗೆ ಕಾರಣಗಳು ತಿಳಿಸಿ ಅಂತ ಕೇಳಿದರೆ ನದಿಗಳು ತಮ್ಮ ಹರಿವಿನ ಪಥವನ್ನು ಬದಲಿಸಿರುವುದರಿಂದ ಆಗಿರ್ಬೋದು ಅಥವಾ ಭೂಮಿಯ ಅತಿಯಾದ ಬಳಕೆ ಬರಡಾಗಿರುವುದರಿಂದ
ಇದೇನಾಗಿರ್ಬೋದು, ಈ ನಾಗರಿಕತೆ ಅವನತಿ ಹೊಂದಿರಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು 15ರಿಂದ 20 ವಾಕ್ಯದಲ್ಲೇ ಬರೆಯಿರಿ ಅಂತ ಕೇಳ್ತಾರೆ. ನೋಡಿ ಇಲ್ಲಿ ಪ್ರಶ್ನೆ ನೋಡಿ, ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಸಿಂಧೂ ನಾಗರಿಕತೆಯ ನಗರ ಯೋಜನೆ ಬಗ್ಗೆ ತಾವು ವಿವರಿಸಬೇಕಾತಂದರೆ ನೋಡಿ ಈ ಥರ ಪಾಯಿಂಟ್ಸನ್ನು ಹಾಕೋಬೇಕು. ನಗರ ವಿನ್ಯಾಸ, ಸಿಂಧೂ ನಾಗರಿಕತೆ ಹೇಗಿತ್ತು ಅಂದರೆ ಒಂದು ನಗರ ವಿನ್ಯಾಸ ಥರ ಇತ್ತು. ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣ ಯಾವುದು ಅಂತಂದ್ರೆ ಒಳಚರಂಡಿ ವ್ಯವಸ್ಥೆ ಹೊಂದಿತ್ತು. ಆಮೇಲೆ ಬೀದಿಗಳು ಹೇಗಿದ್ದವು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಬೀದಿಗಳು 13ರಿಂದ 34 ಅಡಿ ಅಗಲವಾಗಿದ್ದವು ಅಂತ ಹೇಳ್ತಾರೆ. ನಂತರ ಅಲ್ಲಿ ಪ್ರಮುಖವಾಗಿರುವಂಥದ್ದು ಸ್ನಾನದ ಕೊಳ, ಇದ್ರ ಬಗ್ಗೆ ಪಾಯಿಂಟ್ಸ್ ಹಾಕಿ ಬರಿಬೇಕಾಗಿರುವಂಥದ್ದು. ಇಲ್ಲಿ ದೊರೆತಿರ್ತಕ್ಕಂಥ ಉಗ್ರಾಣಗಳು, ಓಕೆ, ಎಲ್ಲಿ ದೊರೆತೈತ್ರಿ? ಮೊಹೆಂಜೊದಾರೋದಲ್ಲಿ ಅತಿ ದೊಡ್ಡ ಕಟ್ಟಡವೆಂದರೆ ಉಗ್ರಾಣ ಇರುವಂಥದ್ದು. ಹರಪ್ಪ ಇಟ್ಟಿಗೆಯಿಂದ ನಿರ್ಮಿಸಿದ ವೇದಿಕೆಯ ಸಾಲುಗಳಿದ್ದು ಇಲ್ಲಿ ತಲಾ 6 ಕಣಗಳು 2 ಸಾಲುಗಳು ಅಡಿಪಾಯಗಳಾಗಿವೆ. ಕಾಲಿಬಂಗಾಣದಲ್ಲೂ ಸಹ ಇಟ್ಟಿಗೆ ವೇದಿಕೆ ದೊರೆತಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಟ್ಟಡಗಳು, ಅಲ್ಲಿ ಯಾವ ರೀತಿ ಕಟ್ಟಡ ನಿರ್ಮಾಣ ಮಾಡ್ತಿರುವಂತಕ್ಕಂಥದ್ದನ್ನು ತಾವು ಬರಿಬೇಕಾಗಿರುವಂಥದ್ದು. ಇನ್ನು ಸಿಂಧೂ ಜನರು ಸಾಮಾಜಿಕ ಆರ್ಥಿಕ ಸ್ಥಿತಿಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇವರ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಹೇಗಿತ್ತು ಅಂದ್ರೆ, ಅವರ ಸಾಮಾಜಿಕ ಸ್ಥಿತಿ ಹೇಗಿತ್ತು ಅಂತಂದ್ರೆ ಉತ್ಖನನಗಳ ಆಧಾರದಿಂದ ಸಿಂಧೂ ಜನರ ಸಮಾಜದಲ್ಲಿ ವೃತ್ತಿ ಆಧಾರಿತ 4 ವರ್ಗಗಳಿದ್ದವು ಎಂಬ ಅಭಿಪ್ರಾಯ ಪಡಲಾಗುತ್ತದೆ. ಅವುಗಳು ಎಂದರೆ ಪಂಡಿತ ವರ್ಗ, ಪುರೋಹಿತ, ಜ್ಯೋತಿಷ್ಯ, ವೈದ್ಯರು, ಯೋಧರು, ವ್ಯಾಪಾರಿಗಳು, ಇನ್ನೊಂದು ಶ್ರಮಿಕರು ಅಂಥೇಳಿ ಇಲ್ಲಿ ಕಾಣ್ತೀವಿ. ಅವರು ಆಹಾರವನ್ನು ಯಾವ ರೀತಿ ಸೇವಿಸ್ತಾ ಇದ್ರು ಅಂದರೆ ಗೋಧಿ, ಬಾರ್ಲಿ, ಅಕ್ಕಿ, ಹಣ್ಣು, ತರಕಾರಿ, ಖರ್ಜೂರ, ಹಾಲು, ಮೀನು, ಮಾಂಸ, ಹಂದಿ ಮಾಂಸ, ಕೋಳಿ, ಆಮೆ ಮಾಂಸ ಸಿಂಧೂ ಜನರ ಆಹಾರವಾಗಿರ್ತದೆ. ಇನ್ನು ಅವರ ವಸ್ತ್ರಾಭರಣ ಹೇಗಿತ್ತು ಅಂತಂದ್ರೆ ಹತ್ತಿ ಉಣ್ಣೆ ಬಟ್ಟೆಗಳನ್ನು ಬಳಸುತ್ತಿದ್ದರು. ಪುರುಷರು ಮಹಿಳೆಯರು ಮೇಲು ಉಡುಗೆಗಳನ್ನು, ಕೆಳ ಉಡುಗೆಗಳನ್ನು, ಧೋತಿಗಳನ್ನು ಏನು ಮಾಡ್ತಾ ಇದ್ರು, ಇಲ್ಲಿ ಇವರು ಧರಿಸ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಪುರುಷರಿಬ್ಬರು ಆಭರಣ ಪ್ರಿಯರಾಗಿದ್ದರು. ಆಭರಣಗಳು ಚಿನ್ನ ಮತ್ತು ಬೆಳ್ಳಿ, ಅಮೂಲ್ಯ ರತ್ನಗಳಿಂದ ತಯಾರಿಸಲಾಗುತ್ತಿತ್ತು. ಸ್ತ್ರೀಯರ ಆಭರಣಗಳು ನಡುಪಟ್ಟೆ, ನತ್ತು, ಕಿವಿ ಓಲೆ, ಕಾಲ್ಗೆಜ್ಜೆ ಇತ್ಯಾದಿಗಳನ್ನು ಧರಿಸ್ತಾ ಇದ್ರು. ಇವರ ಮನೋರಂಜನೆ ನೋಡಿ, ಮನೋರಂಜನೆ ಬಗ್ಗೆ ನಮಗೆ ಗೊತ್ತಿರಲಿ. ಮನೋರಂಜನೆ ಇಸ್ ವೆರಿ ಇಂಪಾರ್ಟೆಂಟ್ ಲೈಫಲ್ಲಿ. ಸಿಂಧೂ ಜನರು ಒಳಾಂಗಣ ಮತ್ತು ಹೊರಾಂಗಣ ಆಟಗಳನ್ನು ಆಡ್ತಾಯಿದ್ರು. ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡೆಗಳನ್ನು ಆಡ್ತಾಯಿದ್ರು. ನೋಡಿರಿ, ಹಾಗಾದರೆ ಒಳಾಂಗಣ ಯಾವುವು ಅಂತಂದ್ರೆ ಪಗಡೆ ಆಗಿರ್ಬೋದು, ಚದುರಂಗ, ಜೇಡಿ ಮಣ್ಣಿನ ಮಾದರಿಯ ತಯಾರಿಕೆಗಳಾಗಿರ್ಬೋದು. ಹೊರಾಂಗಣ ಬೇಟೆ ಆಡುವುದು, ಹೋರಿ ಕಾಳಗ, ಕೋಳಿ ಕಾಳಗ, ನೃತ್ಯ, ಸಂಗೀತ, ಕಲೆ ಬಗ್ಗೆ ಅದಿತ್ತು. ಇನ್ನು ಅವರು ಉಪಕರಣಗಳನ್ನು ಯಾವ್ಯಾವ ಬಳಸ್ತಾ ಇದ್ರು, ಅವರ ಸಂಸ್ಕಾರ ಪದ್ಧತಿ ಹೆಂಗಿತ್ತು, ದಹನ ಪದ್ಧತಿ ಇತ್ತು, ಉಳುವುದಿತ್ತು, ಅವುಗಳನ್ನು ಏನು ಮಾಡ್ತಾರೆ. ಇನ್ನು ಅವರ ಆರ್ಥಿಕ ಸ್ಥಿತಿ ಹೇಗಿತ್ತು, ಆರ್ಥಿಕವಾಗಿ ಅವರು ಕೃಷಿ ಮತ್ತು ಪಶುಪಾಲನೆ ಮುಖ್ಯ ಅವರ ವೃತ್ತಿಗಳಾಗಿದ್ದವು. ನೀರಾವರಿ ಪದ್ಧತಿ ಇತ್ತು. ಅವರು ಪ್ರಮುಖ ಯಾವ ಬೆಳೆ ಬೆಳೀತಾ ಇದ್ರು ಅಂದರೆ ಗೋಧಿ, ಬಾರ್ಲಿ, ಬಟಾಣಿ, ಎಳ್ಳು, ಹತ್ತಿ ಇತ್ಯಾದಿ ಬೆಳೀತಾ ಇದ್ರು. ಇನ್ನು ಪ್ರಾಣಿಗಳ ಸಾಗಾಣಿಕೆ ಹೇಗಿತ್ತಪ್ಪ ಅಂತಂದ್ರೆ ಹಸು, ಎಮ್ಮೆ, ಕುರಿ, ಹೋರಿ, ಆಡು, ನಾಯಿ, ಹಂದಿ, ಕೋಳಿ ಇಂಥ ಪ್ರಾಣಿಗಳನ್ನು ಅವರು ಸಾಕ್ತಿದ್ರು. ನೂಲುವುದು, ನೇಯುವುದು, ಬಣ್ಣ ಹಾಕುವುದು, ಕುಂಬಾರಿಕೆ, ಲೋಹ ತಯಾರಿಕೆ ಮುಂತಾದ ಕರಕುಶಲಗಳು ಅವ್ರಿಗೆ ಗೊತ್ತಿದ್ದು. ಅವರು ವ್ಯಾಪಾರ ಪದ್ಧತಿ ಇತ್ತು. ದಶಮಾನ ಪದ್ಧತಿ ಜ್ಞಾನ ಹೊಂದಿದ್ದು ಸಿಂಧೂ ಜನರು. ದಶಮಾನ ಪದ್ಧತಿ ಜ್ಞಾನವನ್ನು ಹೊಂದಿರ್ತಿದ್ರು ಅವರು ಸಿಂಧೂ ಜನರು. ಅಳತೆಯ ಬಗ್ಗೆ ಅವ್ರಿಗೆ ಗೊತ್ತಿತ್ತು. ಮೊಹೆಂಜೊದಾರೋದಲ್ಲಿ ಕಪ್ಪೆ ಚಿಪ್ಪಿನ ತಕ್ಕಡಿ ಮತ್ತು ಹರಪ್ಪಾದಲ್ಲಿ ಕಂಚಿನ ತಕ್ಕಡಿಗಳು ದೊರೆತಿವೆ. ಇವುಗಳ ಆಧಾರದ ಮೇಲೆ ಅವರಿಗೆ ಇದು ಅಳತೆ ಮಾಡೋಕ್ಕೆ ಬರ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರಮುಖ ವ್ಯಾಪಾರ ಕೇಂದ್ರಗಳು ಹರಪ್ಪ, ಲೂತಾಲ, ಕಾಲಿಬಂಗಾನ, ಮೊಹೆಂಜೊದಾರೋ, ರೂಪಾರ, ಸೂರ್ಕೋಟ, ಚುನೋದಾರೋ. ಮತ್ತು ಇವರು ಆಂತರಿಕ ವ್ಯಾಪಾರ ಎಲ್ಲಿ ಮಾಡ್ತಾಯಿದ್ರು, ಗುಜರಾತ್, ರಾಜಸ್ಥಾನ್, ದಕ್ಷಿಣ ಭಾರತದೊಂದಿಗೆ ಆಂತರಿಕ ವ್ಯಾಪಾರ ಇವರು ಮಾಡ್ತಾಯಿದ್ರು. ಇದ್ರ ಜೊತೆಗೆ ವಿದೇಶಿ ವ್ಯಾಪಾರವನ್ನು ಕೂಡ ಮಾಡ್ತಾಯಿದ್ರು. ಎಲ್ಲೆಲ್ಲಿ ಮಾಡ್ತಾಯಿದ್ರಿ ಅವರು? ಪಶ್ಚಿಮ ಏಷ್ಯಾ, ಈಜಿಪ್ಟ್, ಮೆಸೊಪೊಟೇಮಿಯಾ ವಿದೇಶಿ ವ್ಯಾಪಾರವನ್ನು ನಡೆಸ್ತಾ ಇದ್ರು ಅಂತ ಹೇಳ್ತಾರೆ. ಅವ್ರು ರಫ್ತು ಏನು ಮಾಡ್ತಾಯಿದ್ರು? ದಂತ, ಚಿನ್ನ, ಮರದ ದಿಮ್ಮುಗಳು. ಆಮದು ಏನು ಮಾಡ್ತಾಯಿದ್ರು? ಹರಳುಗಳು, ತಾಮ್ರ, ತವರುಗಳನ್ನು ಬರಮಾಡ್ಕೊಳ್ತಾಯಿದ್ರು. ಇವರು ಸಾರಿಗೆ ವ್ಯವಸ್ಥೆ ಎತ್ತಿನ ಬಂಡೆ, ಕತ್ತೆ, ಆನೆ, ಒಂಟೆಗಳ ಮೂಲಕ ರಸ್ತೆ ಸಾರಿಗೆಯನ್ನು ನಿರ್ವಹಣೆಯನ್ನು ಮಾಡ್ತಾಯಿದ್ರು. ಜೊತೆಗೆ ಡೋಣಿ, ಹಡಗುಗಳು ಮೂಲಕ ಜಲ ಸಾರಿಗೆಯನ್ನು ಏನು ಮಾಡ್ತಾಯಿದ್ರು? ನಿರ್ವಹಣೆ ಮಾಡ್ತಾಯಿದ್ರು ಅಂತ ಹೇಳ್ತಾರೆ.
ಇನ್ನು ಸಿಂಧೂ ನಾಗರಿಕತೆಯ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳ್ತಾರೆ. ನೋಡ್ರಿ, ಸಿಂಧೂ ನಾಗರಿಕತೆಯ ಲಕ್ಷಣಗಳು ನಗರ ಯೋಜನೆ ಆಗಿತ್ತು ಇದೊಂದು. ಆದ ನಂತರ ನಗರಗಳ ನಿರ್ಮಾಣವಾಗುವಂಥದ್ದು, ನಂತರ ಬೀದಿಗಳು, ನಂತರ ಒಳಚರಂಡಿ ವ್ಯವಸ್ಥೆ ಬಗ್ಗೆ ಬರಿಬೇಕು. ಸೊ ಸ್ನಾನದ ಕೊಳ ಇದೆ ಅಲ್ಲಿ. ಸ್ನಾನದ ಕೊಳದ ಬಗ್ಗೆ ತಮಗೆ ಗೊತ್ತಿಲ್ಲರಿ, ಬಹಳ ಇಂಪಾರ್ಟೆಂಟ್ ಇದು ಈ ಟಾಪಿಕ್. ನೋಡ್ರಿ, ಸ್ನಾನದ ಕೊಳದ ಬಗ್ಗೆ ಒಂಚೂರು ಹೇಳ್ಬಿಡ್ತೀನಿ. ಮೊಹೆಂಜೋದಾರದಲ್ಲಿ ಬೃಹತ್ ಸ್ನಾನದ ಕೊಳ ಕಂಡು ಬರುತ್ತದೆ. ಇದು ಪ್ರಾಂಗಣ ಮಧ್ಯಭಾಗದಲ್ಲಿ ಈಜುಕೊಳ ಇದೆ. ಈಜುಕೊಳದ ಸುತ್ತಲೂ ಮೊಗಸಾಲೆ ಮತ್ತು ಕೋಣೆಗಳಿವೆ. ಈಜುಕೊಳದ ಉದ್ದ 39 ಅಡಿ ಮತ್ತು ಅಗಲ 23 ಅಡಿ, ಆಳ 8 ಅಡಿ ಆಳ ಇಲ್ಲಿ ಇದೆ. ಆಮೇಲೆ ಉಗ್ರಾಣ ಇದೆ, ನಂತರ ಕಟ್ಟಡಗಳಿವೆ. ಸೊ ಈ ರೀತಿಯಾಗಿರ್ತಕ್ಕಂಥ ಸಿಂಧೂ ನಾಗರಿಕತೆಯ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳಲ್ಲಿ ಬರುವಂಥದ್ದು. ನಂತರ ಇಲ್ಲಿ ರಾಜಕೀಯ ಸ್ಥಿತಿ ಹೇಗಿದೆ, ಸಾಮಾಜಿಕ ಸ್ಥಿತಿ, ಸೊ ಇವೆಲ್ಲ ಬರಿಬೇಕಾಗಿರುವಂಥದ್ದು. ಇದ್ರ ಜೊತೆಗೆ ಮನೋರಂಜನೆ, ಕ್ರೀಡೆಗಳನ್ನು ಯಾವ ರೀತಿ ಆಡ್ತಾ ಇದ್ರು ಅಂತಕ್ಕಂಥದ್ದಾಗಿರ್ಬೋದು, ಸಂಸ್ಕಾರ ಪದ್ಧತಿ ಆಗಿರ್ಬೋದು, ಅವರ ಆರ್ಥಿಕ ಸ್ಥಿತಿ ಆಗಿರ್ಬೋದು, ಅವ್ರ ವ್ಯಾಪಾರ, ಆಂತರಿಕ ವ್ಯಾಪಾರ, ವಿದೇಶಿ ವ್ಯಾಪಾರ, ರಫ್ತು, ಆಮದು, ಸಾರಿಗೆ, ಇವೆಲ್ಲವನ್ನು ನೀವು, ಆಮೇಲೆ ಧಾರ್ಮಿಕ ಸ್ಥಿತಿ, ಅವರು ಧಾರ್ಮಿಕ ಸ್ಥಿತಿ ಹೇಗಿತ್ತು ಅಂತಕ್ಕಂಥದ್ದು. ಇನ್ನು ಲಾಸ್ಟಿಗೆ ಅವರ ಕಲೆ, ವಾಸ್ತುಶಿಲ್ಪದ ಬಗ್ಗೆ ಬರಿಬೇಕಾಗ್ತದೆ. ಮುದ್ರೆಗಳು, ಚಿಕ್ಕ ಪ್ರತಿಮೆಗಳು ಮುಂತಾದವುಗಳ ಬಗ್ಗೆ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ 10 ಮಾರ್ಕ್ಸಿನ ಕ್ವಶನ್ಗೆ ಬರಿಬೇಕಾಗಿರುವಂಥದ್ದು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಪಾಠದ ಪ್ರಶ್ನೋತ್ತರಗಳನ್ನು ನಿರೀಕ್ಷೆ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ.